ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ವಿಸಿಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಅವರು ಮಂಜುನಾಥ್. ಅವರು ಹುಟ್ಟಿದ್ದು ಗದಗದ ಒಂದು ಪುಟ್ಟ ಹಳ್ಳಿಯಲ್ಲಿ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಗಳೆಲ್ಲವನ್ನೂ ಗದಗದ ಪಟ್ಟಣದಲ್ಲಿ ಮುಗಿಸಿದ್ದರು. ಅವರು ತನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಬಂದು ಇಳಿದರು. ಅಲ್ಲಿ ಅವರು ವಿಷುವಲ್ ಆರ್ಟ್ಸ್ದಲ್ಲಿ ಪದವಿಯನ್ನು ಪಡೆದರು. ಅವರು ಆರಂಭದ ದಿನಗಳಲ್ಲಿ ತನ್ನ ಅಣ್ಣ ಮತ್ತು ಸ್ನೇಹಿತರ ಜೊತೆಯಲ್ಲಿ ಆಶ್ರಯವನ್ನು ಪಡೆದರು. ಆದರೆ ಅವರಿಗೆ ಬರಬರುತ್ತಾ ಗಂಡಸರ ರೂಮಿನಲ್ಲಿ ಇರುವುದೇ ಹಿಂಸೆಯಾಗ ತೊಡಗಿತು. ಶಿಕ್ಷಣಕ್ಕಾಗಿ ಬಂದು ಇಳಿದ ಮಂಜುನಾಥರವರಿಗೆ ಒಂದು ತುತ್ತು ಅನ್ನಕ್ಕೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆಗ ಅವರು ಎಷ್ಟೋ ದಿನ ಹಸಿವಿನಿಂದ ದಿನ ಕಳೆದದ್ದು ಇದೆ. ಹೀಗೆ ಹಸಿವು ತಾಳಲಾರದೆ ತನ್ನ ಬದುಕು ನಡೆಸಲು ಮತ್ತು ತನ್ನ ಶಿಕ್ಷಣಕ್ಕಾಗಿ ಟ್ಯಾಟೂ ಹಾಕುವ ಕಲೆಯನ್ನು ಕಲಿಯಲು ಆಸಕ್ತಿಯನ್ನು ತೋರಿದರು. ಅವರಿಗೆ ಮೊದಲಿನಿಂದಲೂ ಕಲಿಕೆಯಲ್ಲಿ ಬಹಳ ಆಸಕ್ತಿ, ಅದರಲ್ಲೂ ಆರ್ಟ್ಸ್ ವಿಷಯದಲ್ಲಿ ಕಲಿಯುತ್ತಿರುವ ಕಾರಣ ಆರ್ಟ್ಸ್ ಬಗ್ಗೆ ಇತರರಿಗಿಂತ ಹೆಚ್ಚಿನ ಆಸಕ್ತಿಯನ್ನು ತೋರುತ್ತಿದ್ದರು. ಅವರು ಟ್ಯಾಟೂ ಹಾಕುತ್ತಾ ಅವರ ಶಿಕ್ಷಣಕ್ಕಾಗಿ ಹಣವನ್ನು ಹೊಂದಿಸುತ್ತಿದ್ದರು. ಹೀಗೆ ಕಲಿಯುತ್ತಲೇ ಅವರು ಬರ್ತ್ಡೇ ಪಾರ್ಟಿಯ ಆಯೋಜಕರಾಗಿ ಹೊರಹೊಮ್ಮಿದರು. ಜೊತೆಗೆ ಸೌಂದರ್ಯದ ಬಗ್ಗೆ ತುಂಬ ಆಸಕ್ತಿ ಇದ್ದ ಕಾರಣ ಬ್ಯೂಟಿ ಪಾರ್ಲರನ್ನು ಕೂಡ ತೆರೆದರು. ಇದೆಲ್ಲ ಅವರ ಹೋರಾಟದ ಕಥೆಯಾದರೆ ಅವರ ಬದುಕಿನ ಕಥೆಯೇ ಬೇರೆ ಇದೆ. ನಂತರದ ದಿನಗಳಲ್ಲಿ ತನ್ನ ತಾಯಿ ಮತ್ತು ತಂಗಿಯನ್ನು ಬೆಂಗಳೂರಿಗೆ ಕರೆಸಿಕೊಂಡ ಮಂಜುನಾಥರವರಿಗೆ ಬೆಂಗಳೂರಿನಲ್ಲಿ ತಾನು ಅನುಭವಿಸಿದ ಹಸಿವಿನ ನೋವು ಅವರಿಗೆ ನೆನಪಿತ್ತು. ಹಾಗಾಗಿ ಸಾವಿರಾರು ವಿದ್ಯಾರ್ಥಿಗಳು ಹಸಿವಿನಿಂದ ಬಳಲುವುದನ್ನು ತಪ್ಪಿಸಲು ಅತಿ ಕಡಿಮೆ ದರದಲ್ಲಿ ಶುಚಿ ಮತ್ತು ರುಚಿಯಾದ ಆಹಾರವನ್ನು ಒದಗಿಸಿದರೆ ಹೇಗೆ ಎಂಬ ಐಡಿಯಾ ತಲೆಯಲ್ಲಿ ಹೊಳೆದದ್ದೇ ಕಾರಣ ಮುಂದೆ ಅವರು ಹೋಟೆಲ್ ತೆರೆಯಲು ಕಾರಣವಾಯಿತು. ಈ ವಿಷಯದ ಬಗ್ಗೆ ಅವರು ತನ್ನ ತಾಯಿಯಲ್ಲಿ ಹೇಳಿದ ತಕ್ಷಣ ತಾಯಿಯು ಸಮ್ಮತಿಯನ್ನು ನೀಡಿದರು. ಅಂದಿಗೆ ಕತ್ರಿಗುಪ್ಪೆಯಲ್ಲಿ ಶುರುವಾದ ಹೋಟೆಲ್ ಹೆಸರೇ ಉತ್ತರ ಕರ್ನಾಟಕದ ಹೋಟೆಲ್ ಘಮಘಮ ಎಂದು. ಅದೇ ಸಮಯದಲ್ಲಿ ಸರಿಯಾಗಿ ಬೆಂಗಳೂರಿನಲ್ಲಿ ನಡೆದ ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮೊದಲ ಬಹುಮಾನವನ್ನು ಪಡೆದರು. ಇಷ್ಟೆಲ್ಲ ಸಾಧಿಸಿದ ಮೇಲೆಯೂ ಅವರಿಗೆ ಇನ್ನೂ ಸಮಾಧಾನ ಆಗಿರಲಿಲ್ಲ. ಇನ್ನೂ ಏನೋ ಸಾಧಿಸುವುದು ತುಂಬ ಇದೆ ಎನ್ನುವ ಮನಸ್ಸಿನ ಹಂಬಲ ತುಂಬ ಹೆಚ್ಚಾಗಿತ್ತು. ಏನೆಲ್ಲಾದರೂ ತಾನಾದಾಗ ಹೊರತು ತನಗೆ ಸಮಾಧಾನವಿಲ್ಲ. ತನ್ನತನದಲ್ಲಿ ಆಗುವ ಬದಲಾವಣೆಗಳನ್ನು ಬಡತನದಲ್ಲಿ ಬಹಿರಂಗಪಡಿಸಿದರೆ ಆಗುವ ಅನಾಹುತಗಳ ಬಗ್ಗೆ ಅವರಿಗೆ ಅರಿವಿತ್ತು. ಆದ್ದರಿಂದ ತನ್ನಲ್ಲಾಗುವ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳನ್ನು ತಾನು ಒಂದು ಸಾಧನೆಯನ್ನು ಮಾಡುವ ತನಕ ತನ್ನ ಮನೆಯವರಿಗೆ ಹೇಳಿಕೊಳ್ಳದ ಹಾಗೆ ಇರುವುದು ಅನಿವಾರ್ಯವಾಗಿತ್ತು. ಸೌಂದರ್ಯ ಸ್ಪರ್ಧೆಯಲ್ಲಿ ಹೆಣ್ಣಿನ ಅಲಂಕಾರದಲ್ಲಿ ಬಹುಮಾನವನ್ನು ಗೆದ್ದು ಬಂದ ಮಂಜುನಾಥರವರಿಗೆ ಅವರ ಅಮ್ಮ, ನೀನು ನಿನ್ನ ತಂಗಿಗಿಂತಲೂ ತುಂಬ ಸುಂದರವಾಗಿ ಕಾಣುತ್ತಿದ್ದೀಯ ಎಂದು ಹೇಳಿದಾಗ ಅವರಿಗೆ ಆದ ಆನಂದ ಅಷ್ಟಿಷ್ಟಲ್ಲ. ಇಷ್ಟೆಲ್ಲ ಆದ ನಂತರ ಕೆಲವು ದಿನಗಳ ನಂತರ ನಾನು ಅವನಲ್ಲ ಅವಳು ಎಂದು ಹೇಳಿದಾಗ ತಾಯಿ ಅದನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಳಲೇ ಇಲ್ಲ. ಅದೊಂದು ಜೋಕ್ ಎಂದು ನಕ್ಕು ಬಿಟ್ಟರು. ಇದರಿಂದಾಗಿ ಅವರ ಮನಸ್ಸಿನಲ್ಲಿ ಇನ್ನೂ ತುಂಬ ದೊಡ್ಡ ಆತಂಕ ಮನೆ ಮಾಡಿತ್ತು. ಅವರು ತನ್ನ ರೂಮ್ನಲ್ಲಿ ಒಬ್ಬರೇ ಇರುವಾಗ ಹೆಣ್ಣಿನ ಅಲಂಕಾರವನ್ನು ಮಾಡಿಕೊಂಡು ಆನಂದವನ್ನು ಪಡುತ್ತಿದ್ದರು ಮತ್ತು ಹೊರಗಡೆ ಬರುವಾಗ ಗಂಡಿನ ಅವತಾರದಲ್ಲಿ ಹೊರಗಡೆ ಬರುತ್ತಿದ್ದರು. ಮನದೊಳಗೆ ಹೆಣ್ಣಿನ ಭಾವನೆಯನ್ನು ಇಟ್ಟುಕೊಂಡು ಹೊರಗಡೆ ಪ್ರಪಂಚಕ್ಕೆ ಗಂಡಾಗಿ ತೋರುವುದು ಅಷ್ಟು ಸುಲಭದ ಮಾತಲ್ಲ.
ಅದಕ್ಕೆ ಅಷ್ಟೇ ಆದ ಮನಸ್ಸಿನ ಸ್ಥೈರ್ಯ ಇರಬೇಕು. ಮಂಜುನಾಥ್ ಮನೆಯವರ ಎದುರು ನಾನು ಅವನಲ್ಲ ಅವಳು ಎಂದು ಹೇಳಿದರೂ ಅವರು ನಂಬುವ ಸ್ಥಿತಿಯಲ್ಲಿ ಇರಲಿಲ್ಲ. ತನ್ನ ಮೈ ಮನಸ್ಸು ಹೆಣ್ಣಾದ ಸ್ಥಿತಿಯಲ್ಲಿ ಮಿಡಿಯುತ್ತಿದ್ದರೂ ತನ್ನ ಅಪ್ಪ ಅಮ್ಮ ಅಣ್ಣ ತಂಗಿಗೆ ಹೇಳಿದರೂ ಅವರು ಅದನ್ನು ಒಪ್ಪುವ ಸ್ಥಿತಿಯಲ್ಲಿ ಇರಲಿಲ್ಲ. ಆತನೊಬ್ಬ ತೃತೀಯ ಲಿಂಗಿ ಎನ್ನುವ ಸತ್ಯ ಅವರ ಮನೆಗೆ ತಿಳಿಯಲು ತುಂಬ ಸಮಯ ಹಿಡಿದಿತ್ತು. ಅಷ್ಟರಲ್ಲಿ ಮಂಜುನಾಥ್ರವರು ತನ್ನ ಬದುಕಿನ ದಾರಿಯನ್ನು ಕಂಡುಕೊಂಡಿದ್ದರು. ಅವರೇನಾದರೂ ದುಡುಕಿ ಮನೆಯಿಂದ ಹೊರಬಿದ್ದಿದ್ದರೆ ಮತ್ತು ಶಿಕ್ಷಣದಿಂದ ವಿಮುಖಗೊಂಡಿದ್ದರೆ ಅವರು ಅಂದುಕೊಂಡಿದ್ದ ಸಾಧನೆಯನ್ನು ಸಾಧಿಸಲು ಸಾಧ್ಯವಾಗುತ್ತಿರಲಿಲ್ಲ. ಕೊನೆಗೂ ಆತನ ಮನೆಯವರು ಆ ಸತ್ಯವನ್ನು ಒಪ್ಪಿಕೊಂಡರು. ಅದರಲ್ಲೂ ಮಂಜುನಾಥ್ರವರ ತಾಯಿ ಅವರ ಬೆನ್ನೆಲುಬಾಗಿ ನಿಂತರು. ಬಹಳ ಯಾತನೆದಾಯಕವಾದ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟು 1 ವರ್ಷದ ನಂತರ ನೀತುವಾಗಿ ಬದಲಾದರು. ಆಗ ಅವರಿಗೆ ತಾನು ಈಗಷ್ಟೇ ತಾಯಿಯ ಗರ್ಭದಿಂದ ಹೊರಬಂದ ಅನುಭವ ಅವರಿಗೆ ಆಯಿತು. ಕೊನೆಗೂ ಮಂಜುನಾಥ್ ಆಗಿದ್ದ ಅವರು ನೀತುವಾಗಿ ಬದಲಾದರು. ಅಂದಿನಿಂದ ಇಂದಿನವರೆಗೂ ಅವಳು ಸಾಧನೆಯಲ್ಲಿ ಹಿಂದೆ ನಿಲ್ಲುವ ಮಾತೇ ಇಲ್ಲ. ಇಂದಿನವರೆಗೂ ಸಾಧಿಸುತ್ತಲೇ ಬಂದಿದ್ದಾರೆ. ಮಿಸ್ ಟ್ರಾನ್ಸ್ ಡೈಮಂಡ್ 2017, ಮಿಸ್ ಟ್ರಾನ್ಸ್ ಕ್ವೀನ್ ಇಂಡಿಯಾ 2019 ಮುಡಿಗೇರಿಸಿಕೊಂಡರು. ಮಿಸ್ ಬ್ಯೂಟಿ ಜ್ಯೂರಿ ಆಗಿಯೂ ಸಹ ಕೆಲಸವನ್ನು ಮಾಡಿದರು. ನಾಟ್ಯದಲ್ಲಿ ಮತ್ತು ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡರು ಮತ್ತು ಹಲವಾರು ಪ್ರಶಸ್ತಿಗಳನ್ನು ಪಡೆದರು. ಬೆಂಗಳೂರಿನಲ್ಲೊಂದು ಹೋಟೆಲ್, ಟ್ಯಾಟೂ ಸ್ಟುಡಿಯೋ ಎಲ್ಲವನ್ನೂ ನಡೆಸುತ್ತಿದ್ದಾರೆ. ತುಂಬ ಜನ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ನೀಡುವ ಜೊತೆಗೆ ಮುಂಬೈ ಮತ್ತು ಬೆಂಗಳೂರಿನ ಕೆಲವೊಂದು ಕಡೆಗಳಲ್ಲಿ ಸಂಘ ಸಂಸ್ಥೆ ಹಾಗೂ NGOಗಳಂತಹ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡು ತನ್ನಂತೆ ಇರುವಂತಹ ತೃತೀಯ ಲಿಂಗಿಗಳಿಗೆ ಶಿಕ್ಷಣದ ಸೌಲಭ್ಯವನ್ನು ಒದಗಿಸುತ್ತಿದ್ದಾರೆ. ತೃತೀಯ ಲಿಂಗಿಗಳಿಗೆ ಸಾಂತ್ವನದ ಅವಶ್ಯಕತೆ ಇಲ್ಲ. ಅವರನ್ನು ಮನುಷ್ಯರಂತೆ ಕಾಣುವ ಮನಸ್ಥಿತಿ ಇರಬೇಕು. ಅವರಿಗೆ ಸ್ವತಂತ್ರವಾಗಿ ಬದುಕಲು ಅವಕಾಶವನ್ನು ಮಾಡಿಕೊಡಬೇಕು. ಅಂದು ನೀತು ದುಡುಕಿ ನಿರ್ಧಾರವನ್ನು ತೆಗೆದುಕೊಂಡಿದ್ದರೆ ಅಥವಾ ತನ್ನಲ್ಲಾಗುವ ಬದಲಾವಣೆಯನ್ನು ನೆನೆಸಿಕೊಂಡು ತಲೆ ಮೇಲೆ ಕೈಹೊತ್ತು ಕುಳಿತುಕೊಂಡಿದ್ದರೆ ಈಗ ಅವರು ಅಂದುಕೊಂಡಿದ್ದನ್ನು ಸಾಧನೆಯನ್ನು ಮಾಡಲು ಆಗುತ್ತಿರಲಿಲ್ಲ. ಇತರ ತೃತೀಯ ಲಿಂಗಿಗಳ ಥರ ಮನೆಯಿಂದ ಹೊರಗಡೆ ಬಿದ್ದು ವೇಶ್ಯಾವಾಟಿಕೆ ಅಥವಾ ಭಿಕ್ಷಾಟನೆಯನ್ನು ಮಾಡುವ ಪರಿಸ್ಥಿತಿ ಅವರಿಗೆ ಎದುರಾಗುತ್ತಿತ್ತು. ಆದರೆ ಅವರು ನಾನು ಅವನಲ್ಲ ಅವಳು ಎಂಬ ಸತ್ಯವನ್ನು ಅವರ ಮನೆಗೆ ಮುಂಚೆಯೇ ತಿಳಿಸದೆ ಅವರು ಏನಾದರೂ ಸಾಧನೆ ಮಾಡಿದ ನಂತರ ಅವರ ಮನೆಯವರಿಗೆ ಹೇಳಿದರು ಮತ್ತು ಹೊರ ಜಗತ್ತಿಗೆ ತಿಳಿಸಿದರು. ಆದ್ದರಿಂದ ಅವರನ್ನು ತಿರಸ್ಕರಿಸಲು ಯಾರಿಗೂ ಸಾಧ್ಯವಾಗಲಿಲ್ಲ. ಒಂದು ವೇಳೆ ಅವರ ಮನೆಯವರೇ ಆಗಲಿ ಅಥವಾ ಸಮಾಜವೇ ಆಗಲಿ ಅವರನ್ನು ತಿರಸ್ಕರಿಸಿದರೆ ಅವರಿಗೆ ಏನೂ ನಷ್ಟವಾಗುತ್ತಿರಲಿಲ್ಲ. ಬದಲಾಗಿ ಸಮಾಜಕ್ಕೆ ನಷ್ಟವಾಗುತ್ತಿತ್ತು ಎನ್ನುವಷ್ಟರ ಮಟ್ಟಿಗೆ ಅವರು ಬೆಳೆದಿದ್ದರು. ಇಂದು ಅವರು ಜಗತ್ತಿನಾದ್ಯಂತ ಪ್ರಸಿದ್ಧಿಯಾಗಿದ್ದಾರೆ ಮತ್ತು ಎಷ್ಟೋ ಜನಕ್ಕೆ ಮಾದರಿಯಾಗಿ ಬೆಳೆದಿದ್ದಾರೆ. ಸಾಧನೆಗೆ ಯಾವುದೇ ಜಾತಿ, ಧರ್ಮ, ಲಿಂಗಗಳು ಅಡ್ಡಿಯಾಗಲಾರದು. ಒಂದು ಕಲ್ಲು ಉಳಿಪೆಟ್ಟು ತಿಂದಾಗಲೇ ಹೇಗೆ ಅದ್ಭುತ ಶಿಲ್ಪಿಯಾಗಿ ಮಾರ್ಪಾಡಾಗುವುದೋ ಹಾಗೆ ತನ್ನ ಎಲ್ಲ ಕಷ್ಟಗಳು ಹಾಗೂ ತುಮುಲಗಳು, ಮನಸ್ಸಿನ ನೋವುಗಳನ್ನು ಮೆಟ್ಟಿ ನಿಂತು ಇತರರಿಗೆ ಪ್ರೇರಣೆದಾಯಕರಾಗಿದ್ದಾರೆ. ನಮ್ಮನ್ನು ನಾವು ತಿದ್ದಿಕೊಂಡು ಸಾಧನೆಯ ದಾರಿಯಲ್ಲಿ ಹೋದಾಗ ಮಾತ್ರ ಏನಾದರೂ ಸಾಧಿಸಲು ಸಾಧ್ಯ ಎನ್ನುವ ನೀತುವಿನ ಜೀವನ ತೃತೀಯ ಲಿಂಗಿಗಳಿಗೆ ಮತ್ತು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ಈ ಸ್ಫೂರ್ತಿದಾಯಕ ಸತ್ಯ ಘಟನೆ ನಿಮಗೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಆ್ಯಂಡ್ ಶೇರ್ ಮಾಡಿ.